ಮಾತಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆಯೇ ಹಲ್ಲೆಯನ್ನ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿತ್ತು. ನಿರ್ವಾಹಕ ಮಹದೇವಪ್ಪ ವಿರುದ್ಧ ಈಗ ಪೋಕ್ಸೋ ಕೇಸನ್ನ ಪೊಲೀಸರು ದಾಖಲಿಸಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಸ್ನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಅಂತ ಕೇಸ್ ದಾಖಲಿಸಿದ್ದಾರೆ. ಯುವಕರನ್ನ ಕರೆಸಿ ಹಲ್ಲೆ ಮಾಡಿಸಿದಂತಹ ಬಾಲಕಿಯಿಂದ ಈಗ ದೂರನ್ನ ನೀಡಲಾಗಿದೆ. ಬಾಲಕಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ಅಂತ ಕಂಪ್ಲೇಂಟ್ ಈಗ ದಾಖಲಾಗಿದೆ. ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಆತ ಹೇಳಿದ್ದು ಕನ್ನಡದಲ್ಲಿ ಮಾತಾಡಿ, ನನಗೆ ಅರ್ಥ ಆಗ್ತಾ ಇಲ್ಲ, ಮರಾಠಿ ಅರ್ಥ ಆಗ್ತಾ ಇಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಕಂಡಕ್ಟರ್ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ. ಪೋಕ್ಸೋ ಕೇಸ್ ಅದು ದಾಖಲಿಸಿರೋದು. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಈ ಪೊಲೀಸರ ಮೇಲೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಬಸ್ನಲ್ಲಿ ಈ ಬಾಲಕಿ ಮತ್ತು ಮತ್ತೊಬ್ಬ ಯುವಕ ಏನಿದ್ರು, ಅವರು ಇಬ್ಬರು ಎರಡು ಟಿಕೆಟ್ ಅನ್ನ ತಗೊಳ್ಳೋದಕ್ಕೆ ಮುಂದಾಗಿದ್ರು. ಅದನ್ನ ಮರಾಠಿಯಲ್ಲಿ ಹೇಳಿದ್ರು. ಆದ್ರೆ ಈ ನಿರ್ವಾಹಕ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ದು. ಅದೇ ಕಾರಣಕ್ಕೆ ಹಲ್ಲೆ ಆಗಿರೋದು ಅನ್ನುವಂತ ಮಾಹಿತಿ. ಆದ್ರೆ ಈಗ ಕೇಸ್ ದಾಖಲಾಗಿರೋದು, ಪೋಕ್ಸೋ ಕೇಸ್ ದಾಖಲಾಗಿದೆ. ಬಾಲಕಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ದ ಅನ್ನುವಂತಹ ಕಾರಣಕ್ಕಾಗಿ ಕಂಪ್ಲೇಂಟ್ ಈಗ ದಾಖಲಾಗಿರೋದು. ರಾತ್ರೋರಾತ್ರಿ ಪೋಕ್ಸೋ ಕೇಸನ್ನ ದಾಖಲಿಸಿ ಪೊಲೀಸರು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹಲ್ಲೆಗೊಳಗಾದಂತಹ ಕಂಡಕ್ಟರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಸರ್ಕಾರಿ ಬಸ್ ತುಂಬಿದ್ದಂತ ಬಸ್ನಲ್ಲಿ ಇದು ಸಾಧ್ಯವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಇಡೀ ಪ್ರಕರಣದ ದಿಕ್ಕನ್ನ ತಪ್ಪಿಸೋದಕ್ಕೆ ಕಂಡಕ್ಟರ್ ಮೇಲೆಯೇ ಕೇಸನ್ನ ಹಾಕಿದ್ರ ಪೊಲೀಸರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಾಕಷ್ಟು ಅನುಮಾನ ಅಂತೂ ಕಾಡ್ತಾ ಇದೆ. ಈ ಪೊಲೀಸರ ನಡೆಯಿಂದ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಅಷ್ಟೂ ಜನರ ನಡುವೆ ಬಾಲಕಿ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡ್ದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ದಾರೆ. ಮಾರಿಹಾಳ ಠಾಣೆ ಪೊಲೀಸರ ನಡೆ ವಿರುದ್ಧ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಏನಿಲ್ಲ ಸರ್, ಅವ್ರ ಮುಖಪರಿಚಯ ಹುಡುಗ ಬರ್ತಾನೆ ಸರ್, ಕಾಲೇಜ್ ಸ್ಟೂಡೆಂಟ್ ಅವನೊಬ್ಬ ಬರ್ತಾನೆ ಅವನ ಕಾಲೇಜ್ಗೆ. ಬಟ್ ಸರ್ ಅಲ್ಲಿ 20-30 ಜನ ಸೇರ್ಕೊಂಡು ಹೊಡಿತಾರೆ ಅಂತಂದ್ರೆ ಹೇಗೆ ಸರ್? ಮಾಡಿ ಸರ್ ಹುಡುಗಿ ಸರ್ ಅವ್ರ ಕಡೆ ಅಲ್ಲಿ ಅವರು ಮಾಡ್ಯಾರ ಹುಡುಗಿ ಆಯ್ತು ಸರ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಪಾಟೀಲ್, ಗಮನಿಸ್ತಾ ಇದ್ವಿ ಆರಂಭದಲ್ಲಿ ಇದ್ದಂತಹ ಕೇಸ್ ಬೇರೆ, ಈಗ ದಿಕ್ಕು ತಪ್ಪಿದಂತಹ ಕೇಸ್ ಬೇರೆ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಪೊಲೀಸರ ನಡೆ ಬಗ್ಗೆ ಸಾಕಷ್ಟು ಅನುಮಾನಗಳೀಗ ಕಾಡ್ತಾ ಇರೋದು. ಏನಂತ ಎಫ್ಐಆರ್ ಅಲ್ಲಿ ದಾಖಲಾಗಿದೆ, ಬಸ್ನಲ್ಲಿ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಕೂಡ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಂಜುನಾಥ್. ಹೌದು ಅಶ್ವಿನಿ, ಏನು ನಿನ್ನೆ ಮಾದೇವಪ್ಪ ಏನು ಹುಕ್ಕೇರಿ 52 ವರ್ಷದ ಒಬ್ಬ ಕಂಡಕ್ಟರ್ ಒಂದು ಪಂತ್ ಬಾಳೆಕುಂದ್ರೆಯಲ್ಲಿ ಹೋಗುವ ಸಮಯದಲ್ಲಿ ಕನ್ನಡ ಮಾತಾಡು ಅಂತ ಹೇಳಿದಕ್ಕೆ ಅಲ್ಲಿರುವಂತ ಮರಾಠಿ ಪಂಡಿತರು ಅವರ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ ನಂತರ 3 ಜನ ಈಗ ಒಂದು ಮಧ್ಯರಾತ್ರಿಯಲ್ಲಿ ಬಂದಿರ್ತಾರೆ. ಆ 3 ಜನ ಈಗ ಬೆಳಗಾವಿ ಹಿಂಡಲ್ಗೆ ಜೈಲ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಏನು ಮಾರಿಯಾಳ ಪೊಲೀಸರು ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಯಾವ ಒಂದು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು, ಅದೇ ಕಂಡಕ್ಟರ್ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆ ಯುವತಿ ಜೊತೆ ಒಂದು ಏನು ಮಗು ಒಂದು ಬಾಲಕಿ ಬಂದಿದ್ಲು. ಆ ಬಾಲಕಿಗೆ ಅವನು ಅವಾಚ್ಯವಾಗಿ ನಿಲ್ಲಿಸಿದ್ದಾನೆ ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡಿದ ಅಂತ ಹೇಳಿ ಪೋಕ್ಸೋ ಅಡಿಯಲ್ಲಿ ಅವನ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಈ ಒಂದು ಪ್ರಕರಣ ನೋಡಿದ್ರೆ ಗೊತ್ತಾಗತ್ತೆ ಪೊಲೀಸರು ಎಲ್ಲರೂ ಒಂದು ಎಡವಟ್ಟು ಮಾಡ್ಕೊಟ್ರ ಅಂತ ಹೇಳಿ. ಆರೋಪಿ ಪರವಾಗಿ ನಿಂತರ ಪೊಲೀಸರು ಅವ್ರು ಹೇಳಿದಂತೆ ಕೇಳ್ತಾ ಇದ್ದಾರೆ. ಈಗ ಏನು ಮರಾಠಿ ಪುಂಡ್ರ ಪರವಾಗಿ ನಿಂತ್ಕೊತಾ ಇದಾರೆ ಅಂತ ಹೇಳಿ ಈಗಾಗಲೇ ಅದು ಒಂದು ಕಂಡು ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕನ್ನಡಪರ ಸಂಘಟನೆಗಳು ಈಗಾಗಲೇ ಅವ್ರಿಗೆ ಎಚ್ಚರಿಸಿಕೊಂಡಿದ್ದಾರೆ. ಏನು ಕಂಡಕ್ಟರ್ ಮೇಲೆ ಹಾಕಿ ಅಂತ ಪೋಕ್ಸೋ ಪ್ರಕರಣವನ್ನ ಹಿಂತಕೋಬೇಕು. ಉಳಿದಂತ ಏನು ಈಗ 3 ಜನ ಆರೋಪಿಗಳನ್ನ ಮಾತ್ರ ನೀವು ಬಂದಿದ್ರಿ, ಉಳಿದಂತ
ಏನು ಒಂದು 7 ಜನ ಆರೋಪಿಗಳಿದ್ದಾರೆ, ಅವರನ್ನು ಸಹ ಬಂಧಿಸಿ ಜೈಲಿಗೆ ಹಾಕಬೇಕಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಬೆಳಗಾವಿ ಜಿಲ್ಲೆ ಏನು ಮಾರಿಯಾಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂತ ಕಲ್ಯಾಣ ಶೆಟ್ಟಿ ಅವರು ಈ ತರ ಅವಾಂತರವನ್ನ ಯಾಕೆ ಮಾಡ್ಕೊಂಡ್ರು? ಒಬ್ಬ ಕನ್ನಡಿಗರ ಮೇಲೆ ಹಲ್ಲೆ ಆಗಿತ್ತು, ಆ ಕಲ್ಯಾಣ ಶೆಟ್ಟಿ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಹೋಗ್ಬೇಕಾಗಿತ್ತು. ಆದ್ರೆ ಇದೇ ಹಲ್ಲೆಗೊಳಗಾದಂತ ಏನು ಮಹದೇವಪ್ಪ ಹುಕ್ಕೇರಿ ಮೇಲೆನೆ ಇವತ್ತು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯಾಕೆ ಅನ್ನುವಂತ ಅನುಮಾನ ಈಗಾಗಲೇ ಪೊಲೀಸರ ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.